ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನು ಇವತ್ತು ತುಂಬಾ ಎಫೆಕ್ಟಿವ್ ಆಗಿರುವಂಥ ರೆಮಿಡಿಯೊಂದಿಗೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೀವು ಎಷ್ಟೇ ಸುಂದರವಾಗಿದ್ರೂ ಕೂಡ ನಿಮ್ಮ ಮುಖದ ಮೇಲಿರುವಂಥ ಗುಳ್ಳೆಗಳು, ಪಿಂಪಲ್ಸ್ಗಳ ಕಲೆಗಳು, ಓಪನ್ ಪೋರ್ಸ್ಗಳು, ಡಾರ್ಕ್ ಸ್ಪಾಟ್ಸ್ಗಳು ಇವೆಲ್ಲವೂ ನಿಮ್ಮ ಸೌಂದರ್ಯವನ್ನು ಹಾಳು ಮಾಡುತ್ತವೆ. ಇನ್ನು ಕೆಲವರಿಗಂತೂ ವಯಸ್ಸಿಗೆ ಮುಂಚೆನೇ ಮುಖದ ಮೇಲೆ ನರಿಗೆಗಳು ಮೂಡೋದಕ್ಕೆ ಶುರು ಮಾಡ್ತವೆ. ಹಣೆ ಮೇಲೆ, ಕಣ್ಣಿನ ಸುತ್ತ, ತುಟಿ ಹತ್ರ. ಇನ್ನು ಕೆಲವೊಬ್ಬರಿಗಂತೂ ಮುಖ ಎಷ್ಟೇ ಸರಿ ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಚ್ಕೊಂಡ್ರೂ ಕೂಡ ತುಂಬಾ ಡ್ರೈ ಆಗಿರುತ್ತೆ. ಇನ್ನು ಕೆಲವೊಬ್ಬರದಂತೂ ತುಂಬಾ ಆಯಿಲಾಗಿ ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗಿರುತ್ತೆ. ಇವಾಗ ಬೇಸಿಗೆ ಆಗಿರೋದ್ರಿಂದ ನಾವು ಮನೆಯಲ್ಲಿದ್ದರೂ ಕೂಡ ಸನ್ ಟ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿವತ್ತು ತೋರಿಸುವಂಥ ರೆಮಿಡಿನ ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು. ವಾರದಲ್ಲಿ ಒಂದ್ಸರಿ ಮಾಡಿದರೆ ಸಾಕು. ಅದೆಷ್ಟೇ ಸನ್ ಬರ್ನಿಂಗ್ ಆಗಲಿ, ಸನ್ ಟ್ಯಾನ್ ಆಗಿರಲಿ, ಅಥವಾ ಪಿಂಪಲ್ಸಿಂದ ಮುಖ ಬ್ಲ್ಯಾಕ್ ಆಗಿರಲಿ, ಅಥವಾ ಏನೇ ಆಗಿದ್ರೂ ಕೂಡ ಈ ರೆಮಿಡಿ ಬಳಸೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಈ ರೆಮಿಡಿನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಮುಖನ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ತಣ್ಣೀರಿನಿಂದನೇ ನೀಟಾಗಿ ಮುಖ ತೊಳ್ಕೊಳ್ಳಿ. ಇವಾಗ ನೋಡಿ, ಮೊಸರು ತೊಗೊಂಡಿದ್ದೀನಿ. ನಾನಿಲ್ಲಿ 4ರಿಂದ 5 ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಆದಷ್ಟು ಗಟ್ಟಿ ಮೊಸರನ್ನ ತೊಗೊಳ್ಳಿ. ಇಲ್ಲ ಅಂದರೆ ನೀವು ಮೊಸರು ನೀರು ಥರ ಇದ್ದರೆ ಸೋಸ್ಕೊಂಡು ಗಟ್ಟಿ ಮೊಸರನ್ನ ತೊಗೊಳ್ಳಿ. ನೋಡಿ, ಇವಾಗ 1 ಟೇಬಲ್ ಸ್ಪೂನ್ ಮೊಸರನ್ನ ಕೈಗೆ ಹಾಕ್ಕೊಂಡು ಫಸ್ಟು ನಾವು ಯಾವುದೇ ರೀತಿ ಫೇಶಿಯಲ್ ಮಾಡಬೇಕಂದ್ರೂ ಕ್ಲೆನ್ಸಿಂಗ್ ಮಾಡಬೇಕು. ನೋಡಿ, ಮುಖನ ನೀಟಾಗಿ ಕ್ಲೆನ್ಸ್ ಮಾಡಬೇಕು. ಈ ಥರ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡು ನೀಟಾಗಿ 4ರಿಂದ 5 ನಿಮಿಷ ನೀಟಾಗಿ ಮಸಾಜ್ ಮಾಡ್ತಾ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸಿಂಗ್ ಅಂದರೆ ಮುಖ ಕ್ಲೀನ್ ಮಾಡ್ಕೊಬೇಕು. ನೀಟಾಗಿ ಮೊಸರಿನಲ್ಲೇ ನೀಟಾಗಿ ಮುಖನ ಕ್ಲೀನ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಸಾಜ್ ಮಾಡ್ತಾ ಕ್ಲೀನ್ ಮಾಡ್ಕೊಳ್ಬೇಕು. ನಾನಿವತ್ತು ತೋರಿಸ್ತಿರುವಂಥ ಮನೆ ಮದ್ದನ್ನು ಹೆಣ್ಮಕ್ಳು ಬಳಸ್ಬೋದು ಅಥವಾ ಗಂಡ್ಮಕ್ಳು ಕೂಡ ಬಳಸ್ಬೋದು. ಹೆಣ್ಮಕ್ಳಿಗೆ ಅಂತ ಏನಿಲ್ಲ. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ಅಕ್ಕ ನಾವು ಕೂಡ ಬಳಸ್ಬೋದಾ ಅಂತ. ಗಂಡ್ಮಕ್ಳು ಕೂಡ ಬಳಸ್ಬೋದು, ಹೆಣ್ಮಕ್ಳು ಕೂಡ ಬಳಸ್ಬೋದು. ಯಾಕಂದರೆ ನಾನು ಹೇಳಿರುವಂಥ ಪ್ರಾಬ್ಲಮ್ಸ್ಗಳು ಎಲ್ಲರಿಗೂ ಬರೋದ್ರಿಂದ ಎಲ್ಲರೂ ಕೂಡ ಬಳಸ್ಬೋದು. ನೋಡಿ, ಇವಾಗ 5ರಿಂದ 6 ನಿಮಿಷ ನೀಟಾಗಿ ಮಸಾಜ್ ಮಾಡಿದ್ದೀನಿ. ಇವಾಗಲೇ ನೋಡಿ ಒಂದು ಒಳ್ಳೆ ಶೈನ್ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಕ್ರಬ್ಬಿಂಗ್. ನೋಡಿ, ಸ್ಕ್ರಬ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನೀವು ಸಕ್ಕರೆನ ತುಂಬ ದಪ್ಪ ಇದ್ದರೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿದೆ ಅಂದರೆ ಅದೇ ಸಕ್ಕರೆನ ಬಳಸ್ಕೋಬೋದು. 1 ಟೇಬಲ್ ಸ್ಪೂನ್ ಸಕ್ಕರೆಗೆ 1 ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನೋಡಿ ನೀಟಾಗಿ ಈ ಥರ ಸ್ಕ್ರಬ್ ಮಾಡಬೇಕು. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕು. ತುಂಬ ರಫ್ ಆಗಿ ಮಾಡಬಾರ್ದು. ಯಾಕೆ ಅಂತ ಹೇಳಿದರೆ ಸ್ಕಿನ್ನು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಸಾಫ್ಟಾಗಿ ಈ ಥರ ಸ್ಕ್ರಬ್ ಮಾಡಬೇಕು. ಹಾಗೆ ತುಟಿಗೂ ಕೂಡ ಸ್ಕ್ರಬ್ ಮಾಡಿ. ತುಟಿ ಏನಾದರೂ ಒಡೆದಿದ್ರೆ, ಸಿಪ್ಪೆ ಸುಲ್ಕೊಂಡಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ನೋಡಿ, ಈ ಥರ ನೀಟಾಗಿ ಸಾಫ್ಟಾಗಿ ಸ್ಕ್ರಬ್ ಮಾಡ್ತಾ ಬನ್ನಿ. ಎಷ್ಟೇ ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಈ ರೆಮಿಡಿನ ವಾರದಲ್ಲಿ ಒಂದ್ಸರಿ ಮಾಡಿದರೆ ಸಾಕು. ನಿಮ್ಮ ಮುಖದಲ್ಲಿ ಎಷ್ಟೇ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ನಿಮ್ಮ ಮುಖದಲ್ಲಿ ಎಷ್ಟೇ ಹಳೆಯ ಕಲೆಗಳಿದ್ರೂ ಕೂಡ ಕ್ಲಿಯರಾಗಿ ವೈಟ್ ಸ್ಕಿನ್ನು ನಿಮ್ಮದಾಗುತ್ತೆ. ಕೊರಿಯನ್ ಸ್ಕಿನ್, ಗ್ಲೋಯಿಂಗ್ ಸ್ಕಿನ್, ಗ್ಲಾಸ್ ಸ್ಕಿನ್ನು ಎಲ್ಲದಕ್ಕೂ ಕೂಡ ರೈಸ್ನೇ ಯೂಸ್ ಮಾಡ್ತಾರೆ. ಹಾಗಾಗಿ ರೈಸಲ್ಲಿ ಮಾಡುವಂಥ ರೆಮಿಡಿ ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿ ವರ್ಕು ಕೂಡ ಆಗುತ್ತೆ. ಈ ರೆಮಿಡಿ ಆಯಿಲ್ ಸ್ಕಿನ್, ಡ್ರೈ ಸ್ಕಿನ್, ನಾರ್ಮಲ್ ಸ್ಕಿನ್ ಎಲ್ಲರಿಗೂ ಕೂಡ ಈ ರೆಮಿಡಿ ಶೂಟ್ ಆಗುತ್ತೆ. ಈ ರೆಮಿಡಿ ಮಾಡಬೇಕಂದ್ರೆ ನೀವು ಬೇಕಾದರೆ 1 ಪಿಂಚಷ್ಟು ಅರಿಶಿನೂ ಕೂಡ ಬಳಸ್ಬೋದು. ಕೆಲವೊಬ್ಬರಿಗೆ ಅರಿಶಿನ ಅಂದರೆ ಅಲರ್ಜಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಅರಿಶಿನ ಬಳಸಿಲ್ಲ. ನೀವು ಬೇಕಂದರೆ ನಿಮಗೆ ನಿಮ್ಮ ಸ್ಕಿನ್ನಿಗೆ ಅರಿಶಿನ ಸೆಟ್ ಆಗುತ್ತೆ ಅಂದರೆ ನೀವು ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹಾಕಿ ತೋರಿಸಿಲ್ಲ, ನನಗೇನು ತೊಂದರೆ ಇಲ್ಲ. ಆದರೆ ಕೆಲವೊಬ್ಬರಿಗೆ ಅರಿಶಿನ ಸೆಟ್ ಆಗಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಬಳಸಿಲ್ಲ. ನೋಡಿ, ಈ ರೀತಿ ನಿಮ್ಮ ಹತ್ರ ಟೈಮ್ ಇದೆ ಅಂದರೆ 10 ನಿಮಿಷ ಬೇಕಾದರೆ ಈ ಥರ ಸ್ಕ್ರಬ್ ಮಾಡ್ತಾ ಸಾಫ್ಟಾಗಿ ಮಸಾಜ್ ಮಾಡ್ಕೋಬೋದು. ನಮ್ಮ ಸ್ಕಿನ್ನಿಗೆ ನಾವು ಎಷ್ಟು ಮಸಾಜ್ ಕೊಡ್ತೀವೋ ಸ್ಕಿನ್ನು ಅಷ್ಟೇ ಚೆನ್ನಾಗಿರುತ್ತೆ, ಅಷ್ಟೇ ಸಾಫ್ಟ್ ಆ್ಯಂಡ್ ಸ್ಮೂತಾಗಿರುತ್ತೆ. ನೋಡಿ, ಈ ರೀತಿ ಇದೆ. ಸಕ್ಕರೆ ಎಲ್ಲ ಕರಗಿ ಈ ರೀತಿ ಇದೆ. ಈಗ 3ನೇ ಸ್ಟೆಪ್ ಬಂದುಬಿಟ್ಟು ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೊಳ್ಳೋಣ. ಇದನ್ನು ಮಾಡ್ಕೊಳ್ಳೋದಕ್ಕೆ 2 ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು. ನೋಡಿ, ಈ ಥರ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೆಮಿಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಏನು ವಸ್ತುಗಳು ಬೇಕಾಗಿಲ್ಲ, ಎಲ್ಲದೂ ಮನೆಯಲ್ಲೇ ಸಿಗುವಂಥದ್ದೇ. ಅಕ್ಕಿ ಹಿಟ್ಟು, ಮೊಸರು ಮತ್ತು 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಅಷ್ಟು ಬೇಕಾಗಿರೋದು. ಸ್ಕ್ರಬ್ ಎಲ್ಲ ಆದಮೇಲೆ ನೋಡಿ ನೀಟಾಗಿ ಮುಖನ ತೊಳ್ಕೊಂಡು ಬಂದಿದ್ದೀನಿ. ತಣ್ಣೀರಿನಿಂದನೇ ಮುಖನ ತೊಳ್ಕೊಳ್ಳಿ ನೀಟಾಗಿ ಕ್ಲೀನಾಗಿ. ಯಾವುದೇ ರೀತಿ ಸೋಪು, ಫೇಸ್ ವಾಶ್ ಯಾವುದೂ ಕೂಡ ಬೇಡ.
ನೋಡಿ ಇವಾಗ ನಾನು ಬರೀ ತಣ್ಣೀರಿನಿಂದನೇ ಮುಖನ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದರೆ ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ನಿಮಗೆ ಸ್ವಲ್ಪ ನನ್ನ ಸ್ಕಿನ್ನು ಡಲ್ಲಾಗಿ ಕಾಣಿಸ್ಬೋದು. ಯಾಕೆ ಅಂತ ಹೇಳಿದರೆ ನಮ್ಮನೇಲಿರುವಂಥ ಲೈಟು ಸ್ವಲ್ಪ ಡಿಮ್ ಆಗಿರೋದ್ರಿಂದ. ನೋಡಿ ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂಥ ಮಾಸ್ಕ್ನ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ಕಣ್ಣಿನ ಭಾಗ ಒಂದು ಬಿಟ್ಟು ಫುಲ್ಲು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಕತ್ತಿಗೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೊಬೇಕು. ನೋಡಿ ಸ್ವಲ್ಪ ದಪ್ಪನಾಗೇ ಅಪ್ಲೈ ಮಾಡ್ಕೊಬೇಕು. ತುಂಬ ತೆಳುವಾಗಿ ಏನು ಬೇಡ, ಸ್ವಲ್ಪ ದಪ್ಪನಾಗೇ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ಎಲ್ಲ ಕಡೆ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಮುಖನ ತಣ್ಣೀರಿನಿಂದನೇ ತೊಳ್ಕೊಬೇಕು. ನೋಡಿ ಇವಾಗ ಫುಲ್ಲೆಲ್ಲ ಹಚ್ಕೊಂಡಿದ್ದೀನಿ. ನಾನು ಅರ್ಧ ಗಂಟೆ ಆದಮೇಲೆ ಮತ್ತೆ ಬರ್ತೀನಿ ಯಾವ ರೀತಿ ಅಂತ ತೋರಿಸ್ತೀನಿ. ನೋಡಿ ಇವಾಗ ಅರ್ಧ ಗಂಟೆ ಆಗಿದೆ. ಇವಾಗ ಒಂದು ಬೌಲಿಗೆ ನೀರು ಹಾಕ್ಕೊಂಡು ಎಲ್ಲನೂ ನೋಡಿ ಈ ಥರ ನೀಟಾಗಿ ನೀರನ್ನ ಹಚ್ಕೊಳ್ಳಿ. ಸಾಫ್ಟ್ ಆಗಬೇಕಲ್ವ, ಡ್ರೈ ಆಗಿರೋದು ಇವಾಗ ಸಾಫ್ಟ್ ಆಗಬೇಕು. ಈ ಥರ ನೀಟಾಗಿ ಮಸಾಜ್ ಮಾಡಿ. ತುಂಬ ರಫಾಗಿ ಏನು ಮಸಾಜ್ ಮಾಡೋದು ಬೇಡ. ಈ ರೀತಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಇದ್ದರೆ, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಇದ್ದರೂ ಕೂಡ ಕ್ಲಿಯರ್ ಆಗುತ್ತೆ. ಯಾಕೆ ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ತರಿ ತರಿ ಆಗಿರೋದ್ರಿಂದ ಎಲ್ಲದೂ ಕೂಡ ರಿಮೂವ್ ಆಗುತ್ತೆ. ನೋಡಿ ಈ ಥರ ನೀಟಾಗಿ ಸಾಫ್ಟಾಗಿ ಮಸಾಜ್ ಮಾಡ್ತಾ ಸ್ಕ್ರಬ್ ಮಾಡ್ಕೊಬೇಕು. ನೋಡಿ ಈ ರೀತಿ ನೀಟಾಗಿ ಹಣೆ ಮೇಲೆ, ಕಣ್ಣು ಸುತ್ತ, ಗಲ್ಲದ ಮೇಲೆ, ಮೂಗಿನ ಹತ್ರ ಎಲ್ಲ ಕಡೆನೂ ಸಾಫ್ಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿನಿಂದ ಸ್ಕ್ರಬ್ಬರ್ ಆಗಿ ಕೂಡ ಯೂಸ್ ಆಗುತ್ತೆ. ಹಾಗೆ ಫೇಸ್ ಮಾಸ್ಕು ಕೂಡ ಮಾಡ್ಕೊಬೋದು. ಎಲ್ಲ ರೀತಿಯಲ್ಲೂ ಅಕ್ಕಿ ಹಿಟ್ಟು ಒಂದು ಒಳ್ಳೆ ರಾಮಬಾಣ ಸ್ಕಿನ್ ವೈಟ್ನಿಂಗಿಗೆ. ನಿಮಗೆ ಒಂದು ಸರಿ ಯೂಸ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ. ಸ್ಕಿನ್ ಒಂದು ಒಳ್ಳೆ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ನೋಡಿ ಇವಾಗ ಮುಖನ ತೊಳ್ಕೊಂಡು ಬಂದಿದ್ದೀನಿ. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಂದರೆ ಮುಖ ಎಲ್ಲ ತುಂಬಾ ಸಾಫ್ಟ್ ಅನಿಸ್ತಿದೆ. ನೋಡಿ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ಎಷ್ಟೇ ಪಿಂಪಲ್ಸ್ ಇರಲಿ, ಬ್ಲ್ಯಾಕ್ ಹೆಡ್ಸ್ ಇರಲಿ, ಎಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ನೋಡಿ ಈ ಥರ ಮುಖನ ತೊಳ್ಕೊಂಡು ಬಂದಮೇಲೆ ರಫಾಗಿ ಉಜ್ಬೇಡಿ. ಟವಲ್ನಿಂದ ಸಾಫ್ಟಾಗಿ ನೀರನ್ನ ಒತ್ತಿ ತೆಗೀರಿ. ಇವಾಗ ನೋಡಿ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಅದೇ ಮಾಯ್ಶ್ಚರೈಸರ್ನ ಹಚ್ಕೊಳ್ಳಿ. ನಾನಿಲ್ಲಿ ಜಾನ್ಸನ್ ಬೇಬಿ ಕ್ರೀಮ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ. ಹಾಗಾಗಿ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಆಲೋವೆರಾ ಜೆಲ್ಲು, ಅದು ಇಲ್ಲಾಂದರೆ ಕೊಬ್ಬರಿ ಎಣ್ಣೆನ ಹಚ್ಕೊಳ್ಬೋದು. ಆದಷ್ಟು ಈ ರೆಮಿಡಿನ ನೈಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಮ ಮುಖದಲ್ಲಿ ಒಂದು ಗ್ಲೋ ಕಾಣಿಸುತ್ತೆ. ನಿಮಗೇ ಖುಷಿಯಾಗುತ್ತೆ ನಿಮ್ಮ ಮುಖ ನೋಡ್ಕೊಳ್ಳೋದಕ್ಕೆ, ಅಷ್ಟು ಚೆನ್ನಾಗಿರುತ್ತೆ. ನಿಮಗೆ ನಾಳೆ ಏನಾದರೂ ಫಂಕ್ಷನ್ ಇದೆ ಅಂದರೆ ಇವತ್ತಿನ ದಿವಸ ರಾತ್ರಿನೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾಳೆ ಆ ಫಂಕ್ಷನಲ್ಲಿ ನೀವೇ ಹೈಲೈಟಾಗಿ ಕಾಣಿಸ್ತೀರಾ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೆಮಿಡಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.